ಬಾಣಂತಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನೇ ಮಾಡಿಕೊಡದೆ ಅಮಾನವೀಯವಾಗಿ ವರ್ತಿಸಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಈ ಆರೋಪ ಕೇಳಿಬರ್ತಾ ಇರೋದು ವಿಜಯಪುರದ ತೊರವಿ ಗ್ರಾಮದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೆದಿರೋದು. ಕಾವೇರಿ ಎಂಬ ಬಾಣಂತಿ ಇವರು ವಿದ್ಯಾರ್ಥಿನಿ ಇತಿಹಾಸ ವಿಷಯದ ಇಂಟರ್ನಲ್ ಪರೀಕ್ಷೆ ಬರೆಯೋಕೆ ಅಂತ ಬಂದಿದ್ರು. ಆದರೆ ಹಾಜರಾತಿ ಕಡಿಮೆ ಇದೆ ಅಂತ ಬಾಣಂತಿ ವಿದ್ಯಾರ್ಥಿನಿಗೆ ಪರೀಕ್ಷೆ ಕೊಡಿಸೋದಕ್ಕೆ ನಿರಾಕರಿಸಿದ್ದಾರೆ. 1 ತಿಂಗಳ ಹಸುಗೂಸನ್ನ ಹೊತ್ಕೊಂಡು ಪರೀಕ್ಷೆಗಾಗಿ ಬೆಳಗಾವಿಯ ಅಥಣಿಯಿಂದ ಕಾವೇರಿ ಬಂದಿರ್ತಾರೆ. ಪರೀಕ್ಷೆ ಅಂದರೆ ದೂರ ಸರಿಯುವಂತಹ ಇಂಥ ಕಾಲದಲ್ಲಿ ಹಸುಗೂಸನ್ನ ಕಟ್ಟಿಕೊಂಡು ಪರೀಕ್ಷೆ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿನಿಗೆ ಪರೀಕ್ಷೆಯಿಂದ ವಂಚಿತರನ್ನಾಗಿ ಮಾಡಲಾಗಿದೆ. ಕಾಲೇಜಿನ ಈ ವರ್ತನೆಗೆ ಓದುಗರು ಕಿಡಿಕಾರಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಅದೆಷ್ಟೋ ಜನರು ಪರೀಕ್ಷೆ ಅಂದರೆ ಸಾಕು ಓಡಿ ಹೋಗ್ತಾರೆ. ಆದರೆ ತನ್ನ ಒಂದು ಗರ್ಭಿಣಿಯಾಗಿ ಒಂದು ಪ್ರೆಗ್ನೆನ್ಸಿ ಆದ ನಂತರೂ ಕೂಡ ಏನು ಅಂತಂದರೆ ಪರೀಕ್ಷೆಗೆ ಅಟೆಂಡ್ ಆಗಬೇಕು ಅಂತಂತಹ ವಿದ್ಯಾರ್ಥಿನಿಗೆ ಇದೀಗ ಏನು ಅಂತಂದರೆ ಪರೀಕ್ಷೆ ಕೂಡಿಸ್ತೇನೆ ಹೊರಗೆ ಹಾಕಿದಂಥ ಘಟನೆ ವಿಜಯಪುರದಲ್ಲಿದೆ. ಹಾಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಏನು ಅಂತಂದರೆ ಏನು ಪರೀಕ್ಷೆಗೆ ಏನು ಕೂಡಿಸಲಿಲ್ಲ ಆ ಒಂದು ವಿದ್ಯಾರ್ಥಿನಿ ಆದಂಥ ಕಾವೇರಿ ನಮ್ಮೊಟ್ಟಿಗೆ ಇದ್ದರೆ ಅವ್ರು ಮಾತಾಡ್ತಾರೆ. ಅಮ್ಮ, ಏನು ಸಮಸ್ಯೆ ಆಗಿದ್ದೇನಾದರೂ ಆಗಿದ್ದವ್ರು ಏನು ಅಂದರೆ ಸರ್, ನನಗೆ ಪ್ರೆಗ್ನೆನ್ಸಿ ಇರೋ ಕಾರಣ ನಂಗೆ ಬರೋಕ್ಕಾಗಲಿಲ್ಲ. ಬಟ್ ನನಗೆ ಓದಬೇಕನ್ನೋದು, ಜಾಬ್ ಮಾಡ್ಬೇಕನ್ನೋದು ನಂಗೆ ಭಾಳ ಇತ್ತು ರೀ. ಅದ್ರ ಸಂಬಂಧ ನಾ ಕಾಲೇಜ್ಗೆ ಹಚ್ಚಿದ್ನಿ. ನಂಗೆ ಮನೆ ಫ್ಯಾಮಿಲಿ ಪ್ರಾಬ್ಲಮ್, ನಮ್ಮ ತಾಯಿ ತೀರೋದ್ರಿಂದ ನಂಗೆ ಕಾಲೇಜಿಗೆ ಅಟೆಂಡೆನ್ಸ್ ನಂಗೆ ಸ್ವಲ್ಪ ಸಾಲ್ಟೇಜ್ ಆಯಿತು. ನಂಗೆ ಫ್ಯಾಮಿಲಿ ನಮ್ಮ ಪಪ್ಪನೇ ಯಾರು ನೋಡ್ಕೊಳಕ್ಕಿಲ್ಲ ಆಗಿದ್ರು ಅಂಥೇಳಿ ಬಟ್ ಸರ್ ಅದಕ್ಕೆ ಈಗ ಅಲೌಡ್ ಕೊಡ್ತಾ ಇಲ್ಲ. ನಂಗೆ ಎಕ್ಸಾಮ್ ಬರೆಯೋದು ಭಾಳ ಇದನ್ನಿದೆ. ನಂಗೆ ಮುಂದೆ ಏನಾದರೂ ಜಾಬ್ ಮಾಡ್ಬೇಕು ಅನ್ನೋದಿದೆ. ಫ್ಯಾಮಿಲಿ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಎಜುಕೇಷನ್ ಇನ್ಕಂಪ್ಲೀಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಅವ್ರು ದಯವಿಟ್ಟು ನನಗೆ ಎಕ್ಸಾಮ್ಗೆ ಅಲೌಡ್ ಮಾಡಿಕೊಡ್ಬೇಕು. ಯಾವುದಿದೆ ಎಕ್ಸಾಮ್? ಮತ್ತು ಹಿಸ್ಟ್ರಿ ಇದೆ ಸರ್. ಹಿಸ್ಟ್ರಿ ಈಗ ಅಲೋ ಮಾಡ್ತಿಲ್ಲ? ಇಲ್ಲ. ಏನಂತ ಇದೆ ನಿಮಗೆ? ಅಟೆಂಡೆನ್ಸ್ ಇಲ್ಲ, ಅಲೋ ಮಾಡಲ್ಲ ಅಂತಿದ್ದಾರೆ ಸರ್. ಅಂದರೆ ನೀವು ಪ್ರೆಗ್ನೆನ್ಸಿ ಇದ್ದ ಸಂಬಂಧ ನೀವು ಡೆಲಿವರಿ ಆಗಿದ್ದು ಬಂದಿದ್ದೀರಿ? ಹಾಂ ಸರ್. ಈಗ ನಿಮಗೆ ಡೆಲಿವರಿ ಆಗಿದ್ದು ನೀವು ಅವ್ರಿಗೆ ತಿಳಿಸಿದ್ರಿ ಡೆಲಿವರಿ ಆಗಿದೆ ಅಂತೇಳಿ? ಅವ್ರೆಲ್ಲ ಗೊತ್ತು, ವಿಷಯ ಎಲ್ಲ ಗೊತ್ತಿತ್ತು, ಹೇಳಿದ್ರಿ ಎಲ್ಲ ಆಗಿದ್ದು? ಇಲ್ಲ ಸರ್, ಪ್ರೆಗ್ನೆನ್ಸಿ ಇರೋದು ಸರ್ಗೆ ಗೊತ್ತಿತ್ತು. ಮತ್ತು ನನ್ನ ಫಸ್ಟ್ ಬೇಬಿದು ಮಿಸ್ಕ್ಯಾರೇಜ್ ಆಗಿತ್ತು. ಸೆಕೆಂಡ್ನೇ ಬೇಬಿ ನಂಗೆ ಆಗೋ ಚಾನ್ಸಸ್ಸು ಕಡಿಮೆ ಇದ್ವು. ಆ ಕಾರಣದಿಂದ ನಾನು ಸರ್ಗೆ ಹೇಳಿದೆ, ಸರ್ ನಂಗೆ ಬೇಬಿ ಆಗೋ ಚಾನ್ಸಸ್ಸು ಕಡಿಮೆ ಇದೆ, ಆದ್ದರಿಂದ ನಾನು ಬೇಬಿ ಅಬೋರ್ಷನ್ ಮಾಡಿಲ್ಲ. ಅದ್ರ ಸಂಬಂಧ ನನಗೆ ಬೇಬಿ ನಿಟ್ಟಿದ್ದು ಮತ್ತು ನಂಗೆ ಅಲೋಡ್ ಮಾಡಿಕೊಡಿ ಅಂತ ಹೇಳಿದ್ದು. ನಾನು 7 ಮಂತಲ್ಲಿ ಎಕ್ಸಾಮ್ ಬರೆದಿದ್ದೀನಿ ಸರ್, 3rd ಸೆಮ್ಮು. ಅದು ರಿಸಲ್ಟ್ ಬಂದಿದೆ. ಬಟ್ ಇವಾಗ ಇವ್ರು ಸರು ನನಗೆ ಬಿಡ್ತಾ ಇಲ್ಲ. ಇದು 4th ಸೆಮ್? ಇದು 4th ಸೆಮ್ಮು ಸರ್. ಈಗ ನಿಮ್ಗೆ ಬರೆದು ಕೊಡ್ತಾ ಇದ್ದಾರೆ. ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ? ಏನು ಅಂತ ಇದ್ದಾರೆ? ಹೊಟ್ಟೆ ಇವತ್ತು ಬರೆದು ಕೊಡಲ್ಲ ಅಂತ, ಹೊಟ್ಟೆ ಯಾವುದು ಎಕ್ಸಾಮ್ ಕೂಡಿಸಲ್ಲ ಅಂತ ಇದ್ದಾರೆ? ನನ್ನ ಮಗನ ಕರ್ಕೊಂಡು ಬೆಳಗ್ಗೆ 9 ಗಂಟೆಗೆ ಅಂತ ಬಂದಿದ್ದೀನಿ ಸರ್. ಬಂದು ಕೊಟ್ಟ ತಕ್ಷಣವೇ ಸರ್ಗೆ ಭೇಟಿಯಾಗಿ ನಾನು ಹೇಳಿದ್ದೀನಿ ಎಲ್ಲ. ನಾವು ಮೂರ್ತಿ ಸರ್ಗೆ ಭೇಟಿಯಾಗಿರೋದು. ಏನಂದ್ರೆ? ಇಲ್ಲ ಸರ್, ಮತ್ತು ನಂಗೆ ಪ್ರಾಬ್ಲಮ್ ಇತ್ತು ಸರ್, ನಂಗೆ ಬರೋಕ್ಕಾಗಿಲ್ಲ, ಆದ್ದರಿಂದ ನಾನು ಎಕ್ಸಾಮ್ ಕುಣಿಸಿ ಅಂದೆ ಸರ್. ಅವರು ಇಲ್ಲ, ಅಲೋಡ್ ಮಾಡೋಕ್ಕಾಗಲ್ಲ, ನಿಂದು ಒಂದು ಅಟೆಂಡೆನ್ಸ್ ಇಲ್ಲ ಅಂತ ಅಂತಿದ್ದಾರೆ ಸರ್. ಈ ರೀತಿ ಏನು ಅಂತಂದರೆ ಏನು ಬಾಣಂತನ ಆದ ನಂತರ ಕೂಡ ಒಂದು ಎಕ್ಸಾಮ್ ಬರೀಬೇಕು, ನಾನು ಮುಂದೆ ಏನಾದರೂ ಒಂದು ಕೆಲಸ ಮಾಡಬೇಕು ಒಂದು ಗುರಿನ ಇಟ್ಕೊಂಡು ಬಂದಂಥ ಈಗ ಬಾಣಂತಿಗೆ ಏನು ಅಂತಂದರೆ ಎಕ್ಸಾಮ್ ಹಾಲ್, ಅದು ಕೂಡ ಏನು ಅಂತಂದರೆ ಪರೀಕ್ಷೆ ಕೂಡ ಅಂತಂದರೆ ಸಾಮಾನ್ಯ ಎಂಟ್ರೆನ್ಸ್ ಪರೀಕ್ಷೆ ಇದೆ, ಇದಕ್ಕೆ ಒಂದು ಅಲೌ ಮಾಡಿದ್ರೆ ಈ ರೀತಿ ಏನೋ ಅಂತಂದರೆ ಈ ಹೊರಗಡೆ ಹಾಕಿದ್ದಾರೆ, ಅವ್ರನ್ನ ಎಕ್ಸಾಮ್ ಕೂಡಿಸ್ತಾನೆ ಅವ್ರನ್ನ ವಂಚಿತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.